ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸ್ಟಾಕ್ ಮಾರ್ಕೆಟ್ ಲಿಟ್ರಲಿ ನಾವು ಅಂದ್ಕೊಂಡಿದ್ವು ಈ ಇಂಡಿಯಾ ಪಾಕಿಸ್ತಾನದು ಏನು ಸಂಘರ್ಷ ಶುರುವಾಯಿತು ಆ ಟೈಮಲ್ಲಿ ಮಾರ್ಕೆಟ್ ಹೆವಿ ಕಿತ್ಕೊಂಡು ಡೌನ್ ಆಗುತ್ತೆ ಅಂತ. ಏನೋ ಗೊತ್ತಿಲ್ಲ, ನಮ್ಮ ದೇಶದ ಜನಗಳಿಗೆ ನಮ್ಮ ದೇಶದ ಮೇಲೆ ತುಂಬ ನಂಬಿಕೆ ಅಂತ ಕಾಣುತ್ತೆ. ಅಂಥ ಡ್ರಾಸ್ಟಿಕ್ ಮಾರ್ಕೆಟ್ ಫಾಲ್ ಎಲ್ಲೂ ಕೂಡ ನಮಗೆ ಕಾಣಲಿಲ್ಲ. ಪಾಕಿಸ್ತಾನದಲ್ಲಂತೂ ಜನ ಮೋಸ್ಟ್ಲಿ ಅವ್ರ ದೇಶದ ಮೇಲೆ ನಂಬಿಕೆನೇ ಇಲ್ವಾ ಅಂತ ಕಿತ್ಕೊಂಡು ಡೌನ್ ಆಗಿಬಿಟ್ಟಿದೆ ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್. ಫಸ್ಟ್ ಆಫ್ ಆಲ್ ಪಾಕಿಸ್ತಾನ್ ಸ್ಟಾಕ್ ಮಾರ್ಕೆಟ್ ತುಂಬ ಸಣ್ಣದು ಆಯಿತಾ. ನಮ್ಮ ದೇಶಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಒಂದು ಸಣ್ಣ ಕೂರ್ಲು ರೀತಿ ಅಂತ ಬೇಕಾದರೂ ಅನ್ಬೋದು. ನನಗಂತೂ ಖುಷಿಯಾಗಿದ್ದು ನಮ್ಮ ದೇಶದ ಜನಗಳಿಗೆ ನಮ್ಮ ದೇಶದ ಮಾರ್ಕೆಟ್ ಮೇಲೆ, ನಮ್ಮ ದೇಶದ ಮೇಲೆ ಎಷ್ಟು ನಂಬಿಕೆ ಅಂತ. ಈಗ ಮೊನ್ನೆ ಸೀಸ್ಫೈರ್ ಆಯ್ತಲ್ವಾ, ಸೀಸ್ಫೈರ್ ಆದಮೇಲೆ ನೆನ್ನೆ ಏನೋ ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಏನೋ ಡ್ರೋನ್ ಅಟ್ಯಾಕು ಏನೋ ಮಾಡಿಲ್ವಂತೆ. ಈ ಕಾರಣಕ್ಕೆ ಒಂದೇ ದಿನಕ್ಕೆ ಇವತ್ತು ಆಯಿತಾ, ನಾನು ಈ ವಿಡಿಯೋ ಮಾಡ್ತಿರೋದು ಮಂಡೇ, ಸೋಮವಾರ. ಲಿಟ್ರಲಿ ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ 3.38% ನಿಫ್ಟಿ ಕಿತ್ಕೊಂಡು ಮೇಲಕ್ಕೆ ಹೋಗಿದೆ ಆಯಿತಾ. 3.38%, 812 ಪಾಯಿಂಟ್ ಮೇಲಕ್ಕೆ ಹೋಗಿದೆ. ಸೆನ್ಸೆಕ್ಸ್ 3.29%, ಲಿಟ್ರಲಿ 2600 ಪಾಯಿಂಟ್ ಸೆನ್ಸೆಕ್ಸ್ ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ಇದರ ಜೊತೆಗೆ ನನ್ನ ಪೋರ್ಟ್ಫೋಲಿಯೋ ಕೂಡ ಕಿತ್ಕೊಂಡು ಮೇಲಕ್ಕೆ ಹೋಗಿದೆ. ಒಂದೇ ದಿನಕ್ಕೆ ಸುಮಾರು 2.5 ಲಕ್ಷ ಲಾಭವನ್ನು ನಾನಿವತ್ತು ಮಾಡಿದ್ದೇನೆ. ನನ್ನ ಪೋರ್ಟ್ಫೋಲಿಯೋ 3.1% ಸದ್ಯಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೇಲಕ್ಕೆ ಹೋಗಿದೆ. ಇದೆಲ್ಲ ಟೆಂಪ್ರರಿ ಆಯಿತಾ. ಮೇಲಕ್ಕೆ ಹೋಯ್ತು ಅಂತ ಅಂದರೆ ನಾವು ಖುಷಿ ಪಡಬೇಕಾಗಿಲ್ಲ. ನೆಕ್ಸ್ಟ್ ಅದು ಏನೋ ಒಂದು ಸಣ್ಣ ಕರೆಕ್ಷನ್ ತೊಗೊಂತು ಅಂತ ಅಂದರೆ ಕೆಳಗೆ ಬರಲೇಬೇಕು. ಸೊ ನಾನು ನಿಮ್ಗೆ ಹೇಳೋದೇನಪ್ಪ ಅಂತ ಅಂದರೆ, ನೋಡಿ, ಲಾಸ್ಟ್ ಟೈಮ್ ತುಂಬ ಜನ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಎದುರುಕೊಂಡ್ಬಿಟ್ಟು ಇನ್ವೆಸ್ಟ್ ಮಾಡೋದನ್ನೇ ಸ್ಟಾಪ್ ಮಾಡಿದರು. SIPಯನ್ನು ಸ್ಟಾಪ್ ಮಾಡಿದರು ಮ್ಯೂಚುವಲ್ ಫಂಡಿಗೆ. ಸೊ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು. ಇದೊಂದು ಪ್ರೂಫ್ ಅಂತ ಅನ್ಬೋದು ಆಯಿತಾ. ನನ್ನ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ನೀವು ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮಗೆ ಗೊತ್ತಾಗ್ತಿತ್ತು. ನಾನು ಒಂದು 7-8 ತಿಂಗಳು ಮುಂಚೆ ನನ್ನ ಪೋರ್ಟ್ಫೋಲಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದಾಗ ನಂದು ಹೆವಿ ಪ್ರಾಫಿಟ್ ಇತ್ತು. ಯಾವಾಗ ಮಾರ್ಕೆಟ್ ಕ್ರ್ಯಾಶ್ ಆಗಿ ಶುರುವಾಯಿತು ಆಗ ನನ್ನ ಪೋರ್ಟ್ಫೋಲಿಯೋ ಕೂಡ ನೆಗೆಟಿವ್ ಆಗಿ ಬಂತು, ಕಡಿಮೆ ಆಗ್ತಾ ಬಂತು. ಅದನ್ನು ಕೂಡ ನೀವು ನೋಡಿದ್ರಿ. ನಾನು ಇವತ್ತು ಕೂಡ ನನ್ನ ಪೋರ್ಟ್ಫೋಲಿಯೋ ತೋರಿಸ್ತಾ ಇದ್ದೀನಿ. ಸೊ ಮಾರ್ಕೆಟ್ ತುಂಬ ಒಳ್ಳೆಯ ರಿಕವರಿಯನ್ನು ಪಡ್ಕೊಂಡಿದೆ. ನಂಗೆ ಅನ್ನಿಸ್ದಾಗ ಇನ್ನೂ ರಿಕವರ್ ಆಗಬಹುದು. ಫಸ್ಟ್ ಆಫ್ ಆಲ್ ಇದು ಆಲ್ ಟೈಮ್ ಹೈ ಅಲ್ಲವೇ ಅಲ್ಲ. ನಾವು ಸೆನ್ಸೆಕ್ಸನ್ನು ನೋಡೋದಕ್ಕೆ ಹೋದರೆ ನೋಡಿ ತೋರಿಸ್ತೀನಿ. ಆಲ್ ಟೈಮ್ ಹೈ ನಂಗೆ ಅನ್ನಿಸ್ದಂಗೆ ಅಲ್ಲ. ನೋಡಿ, ಒಂದು ವರ್ಷದ ನಾವು ಇದನ್ನು ನೋಡಿದ್ರೆ ಆಲ್ ಟೈಮ್ ಹೈ ಹೋದಾಗ ನೋಡಿ 85,800 ಸೆನ್ಸೆಕ್ಸ್ ಪಾಯಿಂಟ್ ಇತ್ತು. ಆಲ್ ಟೈಮ್ ಹೈಗಿಂತ ಇನ್ನೂ ನಾವು 3,000 ಕಡಿಮೆ ಪಾಯಿಂಟಲ್ಲೇ ಇದ್ದೀವಿ ಆಯಿತಾ. ಸೊ ಆ ಲೆವೆಲ್ಗೆ ಹೋಯ್ತು ಅಂತ ಅಂದರೆ ಇನ್ನೂ ಒಳ್ಳೆಯ ರಿಕವರಿಯನ್ನು ತೊಗೊಂಬಿಡುತ್ತೆ. ಮುಂಚೆ ಎಷ್ಟಿತ್ತು ಅದಕ್ಕಿಂತ ಜಾಸ್ತಿನೇ ಆಗಿಬಿಡುತ್ತೆ ನಂಗೆ ಅನ್ನಿಸ್ದಂಗೆ. ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಡೌನ್ ಆಯಿತು ಅಂದ್ಬಿಟ್ಟು ಯಾರೂ SIPಯನ್ನು ಇನ್ವೆಸ್ಟ್ ಮಾಡೋದನ್ನು ಸ್ಟಾಪ್ ಮಾಡೋದಕ್ಕೆ ಹೋಗಬಾರ್ದು. ಮಾರ್ಕೆಟ್ ಡೌನ್ ಆದಾಗ ಒಂದು ಒಳ್ಳೆಯ ಒಂದು ಟೈಮ್ ಅದು ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋದಕ್ಕೆ. ಸೊ ನಾವು ಇವತ್ತು ಸೆನ್ಸೆಕ್ಸಿನ ಯಾವುದೇ ಗ್ರಾಫ್ ತೆಗೆದು ನೋಡಿದ್ರು ಕೂಡ, ಯಾವುದೇ ಕಿತ್ತೋಗಿರೋ ಕಂಪ್ನಿ ತೆಗೆದು ನೋಡಿದ್ರು ಕೂಡ ಪಾಸಿಟಿವಲ್ಲಿರುತ್ತೆ. ಓವರಾಲ್ ಮಾರ್ಕೆಟ್ ಗ್ರೋ ಆಗ್ತಾ ಇದೆ. ಗೋಲ್ಡ್ ಬೀಸ್ ಒಂದನ್ನು ಬಿಟ್ಟು ಆಯಿತಾ, ಅದಕ್ಕೆ ಬರ್ತೀನಿ. ಸೊ ನೀವಿನ್ನೂ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿಲ್ಲ ಅಂದರೆ ನಿಮಗೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ನಾನು ಪರ್ಸ್ನಲಿ ಝೆರೋದಾ ಮತ್ತು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟನ್ನು ಯೂಸ್ ಮಾಡ್ತೀನಿ. ಎರಡರದ್ದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಏಂಜಲ್ ಒನ್ ಫ್ರೀ ಡಿಮ್ಯಾಟ್ ಅಕೌಂಟು, ಝೆರೋದಾ ತುಂಬ ಸ್ಟೇಬಲ್ಲು. ಎರಡರದ್ದು ಕೊಡ್ತೀನಿ, ನೋಡಿ ನಿಮ್ಗೆ ಇಷ್ಟ ಮಾಡಿ ನೀವು ಇನ್ನೂ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿಲ್ಲ ಅಂದರೆ ಯಾವುದಾದ್ರೂ ಮಾಡ್ಬೋದು. ಇನ್ನು ಗೋಲ್ಡ್ ಪ್ರೈಸಿಗೆ ಬಂತು ಅಂತ ಅಂದರೆ, ನಮ್ಮ ದೇಶದಲ್ಲಿ ಮೆಜಾರಿಟಿ ಆಫ್ ದ ಜನ ದುಡ್ಡು ಸಿಕ್ತು ಅಂತ ಅಂದರೆ ಅವ್ರು ದುಡ್ಡು ಹಾಕೋದೇ ಗೋಲ್ಡ್ ಮೇಲೆ. ಅದು ಗೋಲ್ಡ್ ಬೀಸ್ ಮೇಲೆ ಹಾಕಲ್ಲ, ಫಿಸಿಕಲ್ ಗೋಲ್ಡ್ ಆಭರಣಗಳನ್ನು ತಗೋತಾರೆ ಆಯಿತಾ. ಹೆಂಡ್ತಿಗೆ, ಮಗಳಿಗೆ ಮಾಡಿಸ್ಕೊಡ್ತಾರೆ. ನಾವೆಲ್ಲರೂ ಅಂದ್ಕೊಂಡಿದ್ವು ಗೋಲ್ಡ್ ರೇಟು ಪ್ರತಿ ಗ್ರಾಮಿಗೆ 10,000 15,000 ರೀಚ್ ಆಗುತ್ತೆ ಅಂತ. ಹೌದು, 100% ಮುಂದೊಂದು ದಿನ ರೀಚ್ ಆಗೇ ಆಗುತ್ತೆ. ಬಟ್ ಸದ್ಯಕ್ಕೆ ಸಡನ್ನಾಗಿ ಆ ಲೆವೆಲ್ ರೀಚ್ ಆಗೋ ರೀತಿ ಏನು ಕಾಣ್ತಿಲ್ಲ. ಇವತ್ತು ಮಾರ್ಕೆಟ್ ಕಿತ್ಕೊಂಡು ಮೇಲಕ್ಕೆ ಹೋಗಿರೋದ್ರಿಂದ ಒಂದೇ ದಿನಕ್ಕೆ 3.28% ಸದ್ಯಕ್ಕೆ ಕಿತ್ಕೊಂಡು ಡೌನ್ ಆಗಿದೆ ರೇಟು. ಹಂಗಂತ ಗೋಲ್ಡ್ ಅಂಗಡಿಗೆ ಹೋಗ್ಬಿಟ್ಟು ಇವತ್ತು ಮಾರ್ಕೆಟ್ 3% ಡೌನ್ ಆಗಿದೆ, ಕಡಿಮೆ ದುಡ್ಡು ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅದು ಅಂಗಡಿಗಳಲ್ಲಿ ರಿಫ್ಲೆಕ್ಟ್ ಆಗೋದಕ್ಕೆ ಮೋಸ್ಟ್ಲಿ ಒಂದು 2-3 ದಿನ ತಗೋಬೋದು. ಸೊ ನೋಡಿ, ಒಂದು 2-3 ದಿನ ಬಿಟ್ಟು ಹೋದರೆ ಮೋಸ್ಟ್ಲಿ ಗೋಲ್ಡ್ ಪ್ರೈಸ್ ಸ್ವಲ್ಪ ಕಡಿಮೆ ಆಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಈ ಗೋಲ್ಡು ಮತ್ತು ಈ ಸ್ಟಾಕ್ ಮಾರ್ಕೆಟ್ ಎರಡೂ ಕೂಡ ಒಂದು ರೀತಿ ಇಂಟರ್ ರಿಲೇಟೆಡ್ ಆಯಿತಾ. ಗೋಲ್ಡ್ ಪ್ರೈಸ್ ಮೇಲೆ ಹೋಗ್ತಾ ಇದೆ ಅಂತ ಅಂದರೆ
ಮೋಸ್ಟ್ ಆಫ್ ದ ಟೈಮು ಸ್ಟಾಕ್ ಮಾರ್ಕೆಟು ಡೌನ್ ಆಗ್ತಿರುತ್ತೆ. ಯಾವಾಗ ಸ್ಟಾಕ್ ಮಾರ್ಕೆಟು ಮೇಲಕ್ಕೆ ಹೋಗ್ತಾ ಇರುತ್ತೆ, ಮೆಜಾರಿಟಿ ಆಫ್ ದ ಟೈಮು ಗೋಲ್ಡ್ ಪ್ರೈಸು ಕಡಿಮೆ ಆಗ್ತಾ ಇರುತ್ತೆ. ಏನಕ್ಕೆ ಅಂತ ಅಂದರೆ, ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಜನ ಸ್ಟಾಕ್ಸನ್ನು ಸೆಲ್ ಮಾಡಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಆಯಿತಾ. ಸೊ ಇದೇ ಕಾರಣಕ್ಕೆ ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ಗೋಲ್ಡ್ ಪ್ರೈಸ್ ಸ್ವಲ್ಪ ಮೇಲಕ್ಕೆ ಹೋಗುತ್ತೆ. ಕೆಲವು ಜನ ಅದನ್ನು ಹೆಡ್ಜಿಂಗ್ ರೀತಿ ಯೂಸ್ ಮಾಡ್ಕೋತಾರೆ, ಆಯಿತಾ. ಸೊ ಗೋಲ್ಡ್ ಪ್ರೈಸ್ ಯಾವಾಗಪ್ಪ ಡೌನ್ ಆಗುತ್ತೆ ಅಂತ ಅಂದರೆ, ಹಿಂಗೆ ಸ್ಟಾಕ್ ಮಾರ್ಕೆಟ್ ಮೇಲಕ್ಕೆ ಹೋದಾಗ ಎಲ್ಲರೂ ಕೂಡ ಗೋಲ್ಡ್ ಮೇಲೆ ಏನು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರು ಅದನ್ನು ಗೋಲ್ಡ್ ಬೀಸನ್ನು ಸೆಲ್ ಮಾಡಿ ಸ್ಟಾಕ್ ಮಾರ್ಕೆಟಿಗೆ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಆ ಟೈಮಲ್ಲಿ ಗೋಲ್ಡ್ ಪ್ರೈಸು ಕಡಿಮೆ ಆಗುತ್ತೆ. ಈ ಎರಡೂ ಕೂಡ ಒಂದು ರೀತಿ ಇಂಟರ್ ರಿಲೇಟೆಡ್ ಅಂತ ಅನ್ಬೋದು. ನೆಕ್ಸ್ಟಿಂದ ನೀವೇನಾದರೂ ಗೋಲ್ಡ್ ಪರ್ಚೇಸ್ ಮಾಡೋ ಪ್ಲ್ಯಾನ್ ಏನಾದರೂ ಇಟ್ಕೊಂಡಿದ್ರೆ ಸ್ಟಾಕ್ ಮಾರ್ಕೆಟ್ನು ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಯಾವ ಕಡೆ ಮೂವ್ ಆಗ್ತಾ ಇದೆ, ಗೋಲ್ಡ್ ಪ್ರೈಸ್ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಅಂತ ಒಂದು ಸ್ವಲ್ಪನಾದರೂ ಐಡಿಯಾ ಬರುತ್ತೆ. ನಾನು ಓವರಾಲ್ ಏನಪ್ಪ ಹೇಳ್ತೀನಿ ಅಂತ ಅಂದರೆ, ನೀವು ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಶುರು ಮಾಡೋದಕ್ಕೆ ಹೊರಟಿದ್ರೆ, ನೀವು ಲಾಂಗ್ ಟರ್ಮ್ ಅದನ್ನು ಯೋಚನೆ ಮಾಡ್ತಾ ಇದ್ದರೆ, ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆಯ ಸಮಯ ಕೆಟ್ಟ ಸಮಯ ಅಂತ ಯಾವುದೂ ಕೂಡ ಇರಲ್ಲ. ನೀವು ಆದಷ್ಟು ಬೇಗ ಶುರು ಮಾಡಿದ್ರೆ ತುಂಬ ಒಳ್ಳೆಯದು, ಆಯಿತಾ. ನೀವು ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕು ಅಂತಿದ್ದೀರಾ ಅಂದರೆ, ಹೌದು, ಈ ಒಳ್ಳೆಯ ಸಮಯ ನೋಡ್ಕೊಂಡು ಮಾಡಬೇಕಾಗತ್ತೆ. ಅಂದರೆ ಮಾರ್ಕೆಟ್ ಯಾವಾಗ ಡೌನ್ ಇರುತ್ತೆ, ಮಾರ್ಕೆಟನ್ನು ಟೈಮ್ ಮಾಡೋದು, ಇದೆಲ್ಲ ಶಾರ್ಟ್ ಟರ್ಮಿಗೆ, ಆಯಿತಾ. ಶಾರ್ಟ್ ಟರ್ಮಲ್ಲಿ ದುಡ್ಡನ್ನು ಮಾಡೋದಕ್ಕೋಸ್ಕರ. ಬಟ್ ನೀವು ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. SIP ಮಾಡ್ತಾ ಇದ್ದೀರಾ, ಸಿಸ್ಟಮ್ಯಾಟಿಕ್ಕಾಗಿ ಮಾರ್ಕೆಟ್ ಡೌನ್ ಇರಲಿ ಅಪ್ ಇರಲಿ ಮಾಡ್ಕೊಂಡು ಹೋಗ್ತಾ ಇರಬೇಕು. SIPಯನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಬಾರ್ದು. ಮೆಜಾರಿಟಿ ಆಫ್ ದ ಜನ ಮಾರ್ಕೆಟ್ ಡೌನ್ ಆದಾಗ SIPಯನ್ನು ಕ್ಯಾನ್ಸಲ್ ಮಾಡಿಬಿಡ್ತಾರೆ, ಆಯಿತಾ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಆದ ತಕ್ಷಣ ದುಡ್ಡು ಹೋಯ್ತು ಅಂತ ಅಂದ್ಕೊಳ್ಳೋದಲ್ಲ. ಮಾರ್ಕೆಟ್ ಮೇಲಕ್ಕೆ ಹೋದಾಗ ಕೆಳಗೆ ಬಂತು ಅಂದರೆ ಮೇಲಕ್ಕೆ ಹೋಗಲೇಬೇಕು, ಅದು ರಿಕವರ್ ಆಗೇ ಆಗುತ್ತೆ. ಸಿಸ್ಟಮ್ಯಾಟಿಕ್ಕಾಗಿ ಇನ್ವೆಸ್ಟ್ ಮಾಡ್ತಿರಬೇಕು. ನೀವು SIP ಮಾಡ್ತಿರ್ಬೇಕಾದ್ರೆ ಮಾರ್ಕೆಟ್ ಡೌನ್ ಆದಾಗಲೂ ಕೂಡ ಮಾಡ್ತಾ ಇರ್ತೀರ, ಆಯಿತಾ. ಸೊ ಆ ಟೈಮಲ್ಲಿ ಅದು ನಮಗೆ ಒಂದು ಒಳ್ಳೆಯ ರಿಟರ್ನ್ನ ಕೊಡುತ್ತೆ, ಓವರಾಲ್ ಪೋರ್ಟ್ಫೋಲಿಯೋಗೆ ಒಂದು ಒಳ್ಳೆ ರಿಟರ್ನ್ನ ಕೊಡುತ್ತೆ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಟೈಮ್ ಕೆಟ್ಟ ಟೈಮ್ ಅಂತ ಯಾವುದೂ ಇಲ್ಲ. ಆದಷ್ಟು ಬೇಗ ನೀವು ಶುರು ಮಾಡಿದ್ರೆ ನಿಮ್ಮ ಫ್ಯೂಚರ್ ಗೋಲ್ಸನ್ನು ತುಂಬ ಬೇಗ ನೀವು ಅಚೀವನ್ನು ಮಾಡ್ಬೋದು, ಆಯಿತಾ. ಈ ಮಾರ್ಕೆಟ್ನಲ್ಲಿ ಹಂಗೇ ಕಾಂಪೌಂಡಿಂಗ್ ಎಫೆಕ್ಟ್ ನಿಮಗೆ ಗೊತ್ತಾಗಬೇಕು ಅಂದರೆ, ಎಷ್ಟು ಬೇಗ ಶುರು ಮಾಡ್ತಿರೋ, ಎಷ್ಟು ಬೇಗ ನಿಮ್ಮ ಪೋರ್ಟ್ಫೋಲಿಯೋನ ದೊಡ್ಡದು ಮಾಡ್ತಿರೋ, ಜಾಸ್ತಿ ಮಾಡ್ತಿರೋ, ಆಗ ನಿಮಗೆ ಆ ಕಾಂಪೌಂಡಿಂಗ್ ಎಫೆಕ್ಟು ಗೊತ್ತಾಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ಒಂದು 10 ಲಕ್ಷ 20 ಲಕ್ಷ 30 ಲಕ್ಷ ಸ್ಟಾರ್ಟಿಂಗ್ ಮಾಡೋದು ತುಂಬ ಕಷ್ಟ. ಒಂದು ಸಲ ನೀವು ಸ್ವಲ್ಪ ದೊಡ್ಡ ಕಾರ್ಪಸನ್ನು ಮಾಡ್ಕೊಂಡ್ರಿ, ದೊಡ್ಡ ಪೋರ್ಟ್ಫೋಲಿಯೋನ ಮಾಡ್ಕೊಂಡ್ರಿ ಅಂತ ಅಂದರೆ ಆಮೇಲೆ ನಿಮ್ಮ ಕಣ್ಣು ಮುಂದೆ ದುಡ್ಡು ಬೆಳೀತಾ ಇರುತ್ತೆ, ಆಯಿತಾ. ಬಟ್ ಒಂದು ವಿಷಯ ತಲೆಟ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಎಜುಕೇಷನಲ್ ಪರ್ಪಸ್ಸಿಗೆ ಮಾತ್ರ ನಾನು ಈ ರೀತಿ ವಿಡಿಯೋನ ಮಾಡ್ತೀನಿ. ಇದು ಯಾವುದೇ ನಾನು ಅಡ್ವೈಸ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಸೊ ನಿಮ್ಮ ರಿಸ್ಕು ಪ್ರತಿಯೊಂದು ಕೂಡ ತಲೆಟ್ಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಕು. ಗೊತ್ತಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಇದರಲ್ಲಿ ಜನ ದುಡ್ಡನ್ನು ಹೆಂಗೆ ಮಾಡ್ತಾರೋ ಹಂಗೆ ದುಡ್ಡನ್ನು ಕೂಡ ಕಳ್ಕೋತಾರೆ, ಆಯಿತಾ. ಏನೋ ಐಡಿಯಾ ಇಲ್ಲದೆ ಮಾಡೋದಕ್ಕೆ ಹೋಗ್ಬೇಡಿ, ತಿಳ್ಕೊಂಡು ಮಾಡಿ, ಆಯಿತಾ. ಸೊ ಇದನ್ನು ಮಾತ್ರ ಸಜೆಸ್ಟ್ ಮಾಡ್ತೀನಿ. ಒಂದಂತೂ ನಿಜ, ನಮ್ಮ ದೇಶದಲ್ಲಿ ಮಾರ್ಕೆಟ್ ಇನ್ನೂ ಹೆವಿ ಅಂದರೆ ಹೆವಿ ಮೇಲಕ್ಕೆ ಹೋಗುತ್ತೆ. ಒಂದೇ ದಿನಕ್ಕೆ ಇಷ್ಟು ದೊಡ್ಡ ಸೆನ್ಸೆಕ್ಸ್ ಮೇಲಕ್ಕೆ ಹೋಗಿರೋದನ್ನ, ಮಾರ್ಕೆಟ್ ಮೇಲಕ್ಕೆ ಹೋಗಿರೋದನ್ನ ನೋಡಿ ಎಷ್ಟೋ ದಿನ ಆಗಿತ್ತು. ಸೊ ಫೈನಲಿ ಒಳ್ಳೆಯ ರಿಕವರಿಯನ್ನು ಪಡ್ಕೊಂಡಿದೆ. ನೋಡೋಣ, ಇನ್ನೂ ಈ ವಾರ 4 ದಿನ ಇದೆ, ಇನ್ನೂ ಹೆಂಗೋಗುತ್ತೆ ಮಾರ್ಕೆಟು ಅಂತ. ಸೊ ನೋಡಿ, ನೀವಿನ್ನೂ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಶುರು ಮಾಡಿಲ್ಲ ಅಂದರೆ ಆದಷ್ಟು ಬೇಗ ಶುರು ಮಾಡಿ. ಇದಿಷ್ಟು ಈ ಒಂದು ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.